ಪ್ಲಸ್ ಎಲ್ಲರಿಗೂ ವೀಕ್ಲಿ ರೀಡಿಂಗ್ ನೋಡೋಣ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಟೇಕ್ ಯುವರ್ ಓನ್ ಟೈಮ್. ಬೇಕು ಅಂದ್ರೆ ಮೂರನ್ನು ಕೂಡ ನೋಡಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಬನ್ನಿ ಶುರು ಮಾಡುವ. ಹೇಗಿದೆ, ಏನಾಗುತ್ತೆ ನೋಡುವ. ಬಹಳಷ್ಟು ಜನದಲ್ಲಿ ಕೆಲವರಿಗೆ ಆರ್ಟ್ ಫೀಲ್ಡ್ ಅಲ್ಲಿ ಅಥವಾ ಸಿನಿಮಾ ಫೀಲ್ಡ್ ಅಲ್ಲಿ ಇರೋರಿಗೆ ಹೀರೋ ಹೀರೋಯಿನ್ ಆಗಿ ಚಾನ್ಸಸ್ ಸಿಗಬಹುದು. ಲವ್ ಪ್ರೊಫೈಲ್ ಬರುವಂತ ಸಾಧ್ಯತೆ ಇದೆ. ಸೊ ಯಾರನ್ನ ತುಂಬಾ ಹಚ್ಕೊಂಡಿದ್ರು ಅವ್ರನ್ನ ಮದ್ವೆ ಆಗುವಂತ ಸಮಯದಲ್ಲಿ ನಿಮ್ಗೆ ಬೇರೆ ಆಫರ್ ಬಂದು ನಿಮ್ಗೆ ಸಿಕ್ಕಂತ ಅವಕಾಶನ ನೀವು ದೂರ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹಾಗೆ ಮಾಡ್ಕೊಳ್ತೀರಾ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಆಧ್ಯಾತ್ಮಿಕ ಮಾರ್ಗವಾಗಿ ನಡೀತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರಲ್ಲಿ ಕೆಲವರಿಗೆ ನಿಮ್ಮ ಗುರುಗಳು ಏನ್ ಹೇಳ್ತಾರೋ ಅದನ್ನ ಕೇಳದಿರಾ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ಫಸ್ಟ್ ವಿದ್ಯಾರ್ಥಿಗಳ ಹಾಗೆ ಬದುಕೋದನ್ನ ಕಲಿಬೇಕು. ವಿದ್ಯಾರ್ಥಿಯಾಗಿ ಇದ್ದ ಮೇಲಷ್ಟೇ ನೀವು ಗುರುಗಳಾಗಕ್ಕೆ ಆಗೋದು. ಜೊತೆಗೆ ಪಾಸಿಂಗ್ ಆನ್ ವಿಸ್ಡಮ್ ಅಂತ ಇದೆ ಇಲ್ಲಿ. ಜೊತೆಗೆ ಸ್ಟೂಡೆಂಟ್ ಟು ಮೂವ್ ಆನ್ ದ ರೋಲ್ ಮಾಸ್ಟರ್. ಸೊ ಸ್ಟೂಡೆಂಟು ಒಬ್ಬ ಮಾಸ್ಟರ್ ತರ ಬಿಹೇವ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟಿಂಗ್ ಫಾಲ್ಸ್ ಇನ್ಸ್ಟ್ರಕ್ಷನ್, ತಪ್ಪು ಮಾಹಿತಿನ ಕೊಟ್ಟು ತಪ್ಪು ವಿಚಾರಗಳನ್ನ ಹೇಳಿ ಒಂದಷ್ಟು ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಇದೆ. ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಬೇರೆಯವರಿಗೆ ನೀವು ಮಾರ್ಗದರ್ಶನ ಕೊಡ್ತೀನಿ ಅನ್ನೋದಾದ್ರೆ 100% ಗ್ಯಾರಂಟಿ ತಗೊಳ್ಳಿ. ಕರೆಕ್ಟ್ ಆಗಿ ಡೈರೆಕ್ಷನ್ ಹೋಗ್ತಿದೆ, ಸರಿಯಾದ ರೀತಿಲಿ ಹೇಳ್ತಿದೀವ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ವಾರ ತುಂಬಾ ವಾರಿಯರ್ ಮೂಡಲ್ಲಿ ಇರ್ತೀರಾ. ಏನೇ ಬಂದ್ರು ನಾನು ಎದುರಿಸ್ತೀನಿ, ಧೈರ್ಯವಾಗಿ ನಿಲ್ತೀನಿ ಅಂತ ಒಂದು ಧೈರ್ಯವನ್ನ ತುಂಬಿಕೊಳ್ತೀರಾ ನಿಮಗ್ ನೀವೇ. ಒಂಚೂರು ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿ ವಿರುದ್ಧ ಕೂಡ ಚೆನ್ನಾಗಿ ಹೋರಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಾನು ಇನ್ನ ತ್ಯಾಗ ಮಾಡೋದಿಲ್ಲ, ನನ್ನ ಈಗೋ ನನ್ನ ಜೊತೆ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈಗೋ ಇಂದ ಒಂದಷ್ಟು ಡಿಸಿಷನ್ ತಗೊಳ್ತೀರಾ. ಇದರಿಂದ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಈ ವಾರ ನಿಮ್ಮ ಹೃದಯನ ಹುಷಾರಾಗಿ ಇಟ್ಕೊಳ್ಳಿ. ಹೃದಯ ಕಳ್ಳ ಬಂದು ನಿಮ್ಮ ಹೃದಯನ ಕದ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಇಡೀ ಪ್ರಪಂಚಕ್ಕೆ ನೀವ್ ಯಾರು ಅನ್ನೋದನ್ನ ನೀವು ತೋರಿಸ್ತೀರಾ. ಈ ವಾರ ನಿಮ್ಮ ಪವರ್ ಏನು, ನೀವು ಯಾವ ರೀತಿ ವ್ಯಕ್ತಿ ಅನ್ನೋದನ್ನ ಕೂಡ ತೋರಿಸ್ತೀರಾ. ಸೊ ಒಂಚೂರು ಕಳ್ಳರಿಂದ ದೂರ ಇರಿ. ಜೊತೆಗೆ ನೀವು ಕೂಡ ಯಾರ ಹೃದಯನ ಕದಿಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೆಕೆಂಡ್ ಚಕ್ರ ಯಾಕೆ ಬ್ಲಾಕೇಜ್ ಅಲ್ಲಿ ಇದೆ ಗೊತ್ತಿಲ್ಲ. ಸೊ ಸ್ವಲ್ಪ ಸೆಕೆಂಡ್ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಥರ್ಡ್ ಚಕ್ರ ಕೂಡ ಇಂಪಾರ್ಟೆಂಟ್ ಇದೆ. ಥರ್ಡ್ ಚಕ್ರದ ಕಡೆ ಕೂಡ ಗಮನನ ಕೊಡಿ. ಬಿಸ್ನೆಸ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಲರ್ ಆಫ್ ದಿ ಏಜಸ್, ಏಜಿಗೆ ತಕ್ಕಂತೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಆರೋಗ್ಯದಲ್ಲಿ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆಂಗ್ಸೈಟಿ ಮಾಡ್ಕೊಳ್ಬೇಡಿ. ದುಃಖ ಬೇಜಾರಿಂದ ಏನು ಪ್ರಯೋಜನ ಇಲ್ಲ. ಕೆಲವ್ರಿಗೆ ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಬ್ರೇಕಪ್ ನಿಮ್ ಜೀವನಕ್ಕೆ ಮನಸ್ಸಿಗೆ ನೋವು ಕೊಡಬಹುದು. ಬಟ್ ಆಗಿದೆಲ್ಲ ಒಳ್ಳೇದಕ್ಕೆ ಅನ್ಬಿಟ್ಟು ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಓದಿನ ಕಡೆ ಕೆರಿಯರ್ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಒಂಚೂರು ಸಮಸ್ಯೆಗಳು ಆಗುತ್ತೆ. ಸೊ ಹಾಗಾಗಿ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ನೋಡಿ, ಏಂಜಲ್ ಆಫ್ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಹಸ್ಬೆಂಡ್ ಅಂಡ್ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನನ ಕಡಿಮೆ ಮಾಡ್ಕೊಳ್ತೀರಾ. ನಿಮ್ ಗಮನ ಬೇರೆ ಕಡೆ ಇದೆ. ಏನೋ ಒಂದು ಬ್ರೇಕಪ್ ಆಯ್ತು ಅಂತನೋ ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಮನಸ್ಸಿಗೆ ನೋವಾಯ್ತು ಅನ್ನುವಂಥ ಕಾರಣಕ್ಕೋ
ಒಂದು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಸಮಸ್ಯೆನ ಮಾಡ್ಕೊಳ್ಬೇಡಿ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ರೆ ಹೆಚ್ಚಿನ ಯಶಸ್ಸು ಬರುತ್ತೆ. ಒಂದಷ್ಟು ಶತ್ರು ಬಾಧೆ ಇದೆ, ಮನೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಅದರಿಂದ ನೀವು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರಬಹುದು, ಅಥವಾ ಮನೆ ಬಿಟ್ಟು ದೂರ ಆಗುವಂತ ಪರಿಸ್ಥಿತಿಗಳು ಕೂಡ ಬರಬಹುದು. ಒಂದು ವಾರ್ನಿಂಗ್ ಇದೆ, ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಸಡನ್ ಚೇಂಜಸ್ ಬರುವಂತದ್ದು, ಆಕ್ಸಿಡೆಂಟ್ ಆಗುವಂಥದ್ದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಇದೆ. ಇದಾಗದೇ ಇರೋ ಹಾಗೆ ತಡಿಲಿಕ್ಕೆ ನಿಮ್ ಕೈಲಿ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಈ ತರ ಆಗದೆ ಇರೋ ಹಾಗೆ ನೀವು ತಡೀರಿ ಅನ್ನುವಂಥದ್ದು ಇದೆ. ನೀವು ನಿಮ್ ಜೀವನನ ಸರಿಪಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಯಶಸ್ಸು ಸಿಗುತ್ತೆ, ಬಟ್ ಬ್ರೇಕಪ್ ಆಗುವಂಥದ್ದು, ಡೈವರ್ಸ್ ಆಗುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುತ್ತೆ ಅಂದ್ಮೇಲೆ ಡೈವರ್ಸ್ ಆಗುತ್ತಾ ಅಥವಾ ಹಳೆ ಪ್ರೀತಿನೇ ವಾಪಸ್ ಬರುತ್ತಾ, ಇದು ನಿಮ್ಮ ಜೀವನದಲ್ಲಿ ಮುಂದಿನ ವಾರದಲ್ಲಿ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಸದ್ಯಕ್ಕೆ ಈ ವಾರ ಕಣ್ಣೀರಿನ ಕತೆ ಇದೆ ಪ್ರೀತಿ ವಿಚಾರದಲ್ಲಿ, ಆದ್ರೆ ಕೆರಿಯರ್ ವಿಚಾರದಲ್ಲಿ ಯಶಸ್ಸಿನ ಕಥೆ ಇದೆ. ಸೊ ಹಾಗಾಗಿ ಪ್ರೀತಿನ ಒಂದ್ ಸ್ವಲ್ಪ ಡೌನ್ ಮಾಡ್ಕೊಂಡು ಕೆರಿಯರ್ನ ಗ್ರೋತ್ ಮಾಡ್ಕೊಳ್ಳಿ, ಎಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಮೆಡಿಟೇಷನ್ ಮಾಡಿ, ಇದರಿಂದ ಉತ್ತರಗಳು ಸಿಗುತ್ತೆ. ಎಸ್, ನೀವೇನ್ ಅನ್ಕೊಂಡ್ರು ಕೂಡ ಎಸ್ ಅಂತ ಆಗುತ್ತೆ. ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅನ್ಕೊಂಡಿದ್ದಾಗತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಧನುಸ್ಸು ರಾಶಿ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾರಿಗೋ ಡಾಕ್ಟರೇಟ್ ಬರುವಂತ ಸಾಧ್ಯತೆ ಇದೆ, ಬೇಬಿ ಗರ್ಲ್ ಆಗುವಂತ ಸಾಧ್ಯತೆ ಇದೆ. ಯಾರು ಫೈಟ್ ಮಾಡಬೇಡಿ, ಒಂದು ಸ್ಟ್ರಾಂಗ್ ಬರುವಂತ ಸಾಧ್ಯತೆ ಇದೆ. GST ಕಟ್ಟಿಲ್ಲ ಅಂತ ಒಂದಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಯಾರೋ ನಿಮ್ಮನ್ನ ಹಿಡಿದು ನಿಲ್ಸುವಂತ ಸಾಧ್ಯತೆ ಇದೆ. ಯಾಕೆ ನಿಲ್ಲಿಸ್ತಾರೆ ಗೊತ್ತಿಲ್ಲ. ಹೈವೇ ರೋಡ್ ಅಲ್ಲಿ ಸಮಥಿಂಗ್ ಏನೋ ಸಮಸ್ಯೆ ಆಗತ್ತೆ. ಹೈವೇ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಡಾಕ್ಟರಿಗೆ ಡಾಕ್ಟರೇಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ವೆಬಿನಾರ್ನ ನೀವು ಕಂಡಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ದು ಒಂದು ಫಿಕ್ಸೆಡ್ ಡೆಪಾಸಿಟ್ ಇತ್ತು, ಅದನ್ನ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಟ್ವಿನ್ಸ್ ಬೇಬಿ ಆಗತ್ತೆ, 2 ಬೇಬಿಗೆ ಡೆಪಾಸಿಟ್ ಮನಿ, ಫಿಕ್ಸೆಡ್ ಮನಿ ಏನೋ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಸ್ಟಾಪ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ರೆಡ್ಡಿ ಅಂತ ಕೂಡ ಕೇಳಿಸ್ತಾ ಇದೆ, ಮೂನ್ ಡಾಕ್ಟರ್ ಅಂತ ಕೂಡ ಕೇಳಿಸ್ತಾ ಇದೆ. ಗೊತ್ತಿಲ್ಲ, ಈ ಇಯರ್ ತುಂಬಾ ಕೂಲ್ ಆಗಿ, ಡೇರಿಂಗ್ ಆಗಿ, ಡ್ಯಾಶಿಂಗ್ ಆಗಿ ಹೋಗುತ್ತೆ ಅಂತ ಕೂಡ ಇದೆ. ಇಲ್ಲಿ ಯಾರಿಗೋ ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಯಾ ಚೆನ್ನೈ, ಡೆಲ್ಲಿ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ MBA ಕೋರ್ಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. PhD ಕನಸು ಯಾಕೆ ನನ್ಸಾಗ್ತಾ ಇಲ್ಲ ಅಂತ ಯಾರ್ದೋ ತಲೆಯಲ್ಲಿ ಪ್ರಶ್ನೆ ಓಡ್ತಾ ಇದೆ. ಸೊ ಫೇಸ್ಬುಕ್ ಅಕೌಂಟು ಸಮಥಿಂಗ್ ಏನೋ ಮಾನಿಟೈಸೇಷನ್ ಆಗತ್ತೆ, ಫೇಸ್ಬುಕ್ ಇಂದ ಕೂಡ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಸೋಷಿಯಲ್ ಮೀಡಿಯಾ 1, 2, 3K ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸೊ DCRMABYRIBXIOSSNRHTGF ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇವನ್ M ಲೆಟರ್ ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಗ್ತಾ ಇರಿ, ಖುಷಿಯಾಗಿರಿ. ಸೊ ಹೇಳಿದ ಮಾತನ್ನ ಮರಿಬೇಡಿ. ಮೆಡಿಟೇಷನ್ ಮಾಡ್ತಾ ಇರಿ, ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ಟೇಕ್ ಕೇರ್. ನಮಸ್ತೆ. 2ನೇದು ಸಂತಾ ಕ್ಲಾಸ್ ಅನ್ನ ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡೋಣ ನಿಮ್ಮ ಈ ವಾರ ಹೇಗಿದೆ ನೋಡುವ.
ಸ್ಟೂಡೆಂಟ್ ನೆಟ್ವರ್ಕ್ ಇದೆ, ಬಾಟಮ್ ಆಫ್ ದಿ ಡೆಕ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಏನೋ ಒಂದು ಶೇರ್ ಮಾಡ್ತೀರಾ, ತುಂಬಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅಥವಾ ನಿಮಗ್ ಬರುವಂತ ಒಂದು ಸುದ್ದಿ, ನಿಮಗ್ ಬರುವಂತ ಒಂದು ವಿಚಾರ ನಿಮ್ಮನ್ನ ತುಂಬಾ ಒಂದು ಭ್ರಮೆಯಿಂದ ಹೊರಗೆ ಕರ್ಕೊಂಬರುತ್ತೆ, ನಿಮಗ್ ಬಂದು ತಲುಪುವಂತ ಒಂದು ವಿಚಾರ ಅನ್ನುವಂಥದ್ದು ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ನೀವು ಮಾಡ್ತೀರಾ, ಒಂದಷ್ಟು ಸೋಷಿಯಲ್ ಮೀಡಿಯಾ ಮೆಸೇಜಸ್ ನಿಮ್ಮನ್ನ ಕೂಡ ಒಂದ್ ರೀತಿ ಗೊತ್ತಿಲ್ಲ, ಒಂದ್ ರೀತಿ ಭಯನೂ ತರಿಸುತ್ತೆ, ಒಂದ್ ರೀತಿ ಒಂದು ಫೇಕ್ ಇಂದ ಹೊರಗೆ ಬರುವಂಥದ್ದು. ನಿಮ್ಮನ್ನ ನೀವು ಒಂದ್ ರೀತಿ ಪರ್ಸನಲ್ ಗೇನ್ ಮಾಡ್ಕೊಳ್ತೀರಾ, ಒಂದ್ ರೀತಿ ಒಳ್ಳೆ ರೀತಿಲಿ, ಒಂದ್ ರೀತಿ ಕೆಟ್ಟ ರೀತಿಲಿ ಅಂತ ಏನಿಲ್ಲ, ಒಂದು ಒಳ್ಳೆ ರೀತಿಲಿ ನಿಮ್ಮಲ್ಲಿ ನೀವು ಬದಲಾವಣೆನ ನೋಡ್ಬಹುದು. ಒಂದು ಭ್ರಮೆಯಿಂದ ಹೊರಗೆ ಬರ್ತೀರಾ, ಒಂದು ನ್ಯೂಸ್ ಏನೋ ಇದೆ ನಿಮ್ ಬಗ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ವಾರ ಲವ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಲವ್ ಪ್ರಪೋಸಲ್ ಬರುವಂಥದ್ದು, ನೀವು ಬೇರೆಯವರಿಗೆ ಪ್ರಪೋಸ್ ಮಾಡ್ತಿರೋ ಅಥವಾ ಬೇರೆಯವರೇ ನಿಮಗ್ ಪ್ರಪೋಸ್ ಮಾಡ್ತಾರೋ ಗೊತ್ತಿಲ್ಲ, ಎರಡೂ ಇದೆ ಇಲ್ಲಿ. ಹಾಗಾಗಿ ನಿಮ್ಮ ಒಂದು ಪ್ರೇಮದ ಕನಸು ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಒಬ್ರು ಒಂದು ಮಕ್ಕಳ ವಿಚಾರದಲ್ಲಿ ಏನಿತ್ತು, ಒಂದ್ ರೀತಿ ಒಂಟಿತನವಾಗಿ ಚಿಕ್ಕ ವಯಸ್ಸಿಂದ ಒಂಟಿ 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 ಅಂತ ಇದ್ರಲ್ಲ, ಸೊ ಇನ್ ಮುಂದೆ ನೀವು ಒಂಟಿಯಾಗಿ ಇರೋದಿಲ್ಲ. ಒಂದ್ ರೀತಿ ಆ ಗೊತ್ತಿಲ್ಲ, ಲವ್ ಬರ್ಡ್ಸ್ ಇಲ್ಲಿ ಹಾರಿ ಹೋಗುವಂತ ಸಾಧ್ಯತೆ ಇದೆ. ದುಡುಕಿ ನಿರ್ಧಾರನ ತಗೊಂಬೇಡಿ. ಲವ್ ಬರ್ಡ್ಸ್ ಯಾರಾದ್ರೂ ಪ್ರೀತಿ ವಿಚಾರದಲ್ಲಿ ಇದ್ರೆ ಹೆಚ್ಚು ದುಡುಕಿ ನಿರ್ಧಾರ ತಗೊಂಬೇಡಿ, ತಾಳ್ಮೆ ಇರ್ಲಿ. ಸೊ ತುಂಬಾ ಒಳ್ಳೇದಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಪ್ರೇಮದ ಭಾಷೆ ತುಂಬಾ ಚೆನ್ನಾಗಿದೆ, ಪ್ರೇಮಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನ ಬರೀರಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಕವನಗಳನ್ನ ಬರೀತೀರಾ, ಹಾಡುಗಳನ್ನ ಬರೀತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಶೇಷವಾದಂಥ ಲ್ಯಾಂಗ್ವೇಜ್ ಅಲ್ಲಿ ಹಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚು ಒಂಟಿತನದಿಂದ ಹೊರಗೆ ಬರೋದು ಹೇಗೆ ಅಂತ ಕಲ್ತ್ಕೊಳ್ತಾ ಆ ಭಯದಿಂದ ಹೊರಗೆ ಬರ್ತೀರಾ. ಭಯದಲ್ಲೇ ಸರ್ವೈವ್ ಮಾಡಿ ಮಾಡಿ ಬಂದವ್ರಿಗೆ ಈಗ ಅದರಿಂದ ಹೊರಗೆ ಬಂದು ಒಂದಷ್ಟು ಫ್ಯಾಮಿಲಿ ಸಿಗುವಂತ ಸಾಧ್ಯತೆ ಇದೆ. ಅಥವಾ ಮಲತಾಯಿ ಧೋರಣೆ ಅಥವಾ ಮಲತಾಯಿ, ನಂಗೆ ಗೊತ್ತಿಲ್ಲ, ಆ ವರ್ಡ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಆ ಥರ ನಿಮ್ಮ ಸ್ವಂತ ತಂದೆ ತಾಯಿ ಇಲ್ದಿರ ಬೇರೆಯವರ ದಬ್ಬಾಳಿಕೆನೆ ನಿಮ್ಮ ಮೇಲೆ ಹೆವಿ ಆಗಿ, ಬೇರೆಯವರಿಗೋಸ್ಕರನೇ ಬದುಕಿ ಬೇರೆಯವರಿಂದಾನೇ ಜಾಸ್ತಿ ಸ್ಟ್ರಗಲ್ ಮಾಡಿ ಟ್ರಿಗರ್ ಆಗಿ ಅವರೆಲ್ಲ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡು ನಿಮ್ ಜೀವನನ ಸ್ಟಿಲ್ ಒಂಟಿನೇ, ನಿಮ್ಮ ಪ್ರಪಂಚನೇ ಒಂಟಿ, ಪ್ರಪಂಚದಲ್ಲಿ ಎಲ್ಲೋದ್ರೂ ನೀವು ಒಂಟಿಯಾಗೇ ಇರ್ಬೇಕು ಅಂತ ಯಾರು ಪ್ರಯತ್ನ ಪಟ್ಟಿದ್ರು ಅದರಿಂದ ಹೊರಗೆ ಬರ್ತೀರಾ ಈ ವಾರ ಅನ್ನೋದ್ಕಿಂತ ಈ ವರ್ಷ ಹೊರಗೆ ಬರ್ತೀರಾ. ಒಂದ್ ಒಳ್ಳೆ ರೀತಿಯಲ್ಲಿ ನಿಮ್ಗೊಬ್ಬ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಬಂಧನದಲ್ಲಿ ಇಟ್ಕೊಳ್ಬೇಡಿ, ತುಂಬಾ ಫ್ರೀ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಕಲಿತೀರಾ, ಹೆಚ್ಚು ನಾಲೆಡ್ಜ್ ನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಲೈಫ್ ಅಲ್ಲಿ ಒಂದು ಹೊಸ ಅರ್ನಿಂಗ್ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಆ ಅರ್ನಿಂಗ್ ಏನಿದೆ ಅದು ಜ್ಞಾನದ ಸಂಪಾದನೆ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅಗ್ರಿಕಲ್ಚರ್ ಬಗ್ಗೆ, ಮರಗಳ ಬಗ್ಗೆ, ಮತ್ತೆ ಮರಗಳಿಂದ ತಯಾರಾಗುವಂತ ವಸ್ತುಗಳ ಬಗ್ಗೆ, ಇದ್ರ ಬಗ್ಗೆ ಏನೋ ಒಂದು ಹೊಸ ಸಂಶೋಧನೆಯನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ಇಲ್ಲಿ ಆ ಎನರ್ಜಿ ಇದೆ, ಅದಕ್ಕೆ ಹೇಳ್ತೀನಿ. ಗರುಡ ಪುರಾಣದಲ್ಲಿ ಒಂದು ಮರ ಬರುತ್ತಲ್ಲ, ಆ ಮರದ ಹತ್ರ ಕೂಡ ವಿಶ್ರಾಂತಿ ಪಡೆದು ಯಾರನ್ನು ನೆನೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಕೆಲವು ಸತಿ ಮೈಂಡ್ ಹಂಗೆ ಅನ್ನೋದಲ್ಲ, ಭೂಮ್ ಅನ್ನ ಹಂಗಾಗ್ಬಿಡತ್ತೆ ರೀಡಿಂಗ್ ಮಾಡ್ತಾ. ಸೊ ಆ ಥರ ಗರುಡ ಪುರಾಣದಲ್ಲಿ ಏನು ಉಲ್ಲೇಖ ಇದೆ, ಆ ಥರದ್ದು ಒಂದು ಮರದ ಹತ್ರ ಹೋಗಿ, ಆ ಲೋಕದಲ್ಲಿ ಇರುವಂತ ಮರ, ಅಲ್ಲಿ ಹೋಗಿ ಅವರು ಅಯ್ಯೋ ಭಗವಂತ ನಿಮ್ಮನ್ನ ನೆನಪು ಮಾಡ್ಕೊಳ್ತಿದ್ದಾರೆ. ಅಥವಾ ನೀವು ಅವರಿಗೆ ಕೊಟ್ಟಂತ ಸಂದೇಶ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ಅಥವಾ ಯಾವುದೋ ಒಂದು ಡೈರಿಲಿ ಬರ್ದಿರುವಂತ ವಿಚಾರಗಳನ್ನ ಅವರು ಮೆಲ್ಕ್ ಹಾಕ್ತಿದ್ದಾರೆ, ಓದ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಕೆಲವ್ರು ಹೇಳ್ಬೋದು ಅಲ್ಲಿ ಹೋದ್ರೆ ಏನು ನೆನಪಿರೋದಿಲ್ಲ ಅಂತ. ಗೊತ್ತು ನೆನಪಿರೋದಿಲ್ಲ ಅಂತ, ಬಟ್ ಇದು ಅಡ್ವಾನ್ಸ್ ಯುಗ, 2025 ಮಾಡ್ರನ್ ಯುಗದಲ್ಲಿ ನಾವಿದೀವಿ. ಚಂದ್ರ ಲೋಕಕ್ಕೆ ಇಲ್ಲಿಂದ ಅಲ್ಲಿ ಕನೆಕ್ಷನ್ ಇದೆ ಅಂದ್ಮೇಲೆ ಇನ್ನು ನರಕ ಲೋಕಕ್ಕೆ ಅಥವಾ ನರಕದ ಹಾದಿಗೆ ಕನೆಕ್ಷನ್ ಇರಲ್ವಾ, ಇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಒಂದಷ್ಟು
ಪ್ರೊಟೆಕ್ಷನ್ ಇದೆ ನಿಮಗೆ. ಬೇರೆಯವರಿಂದ ಯಾವುದೇ ಹಾನಿ ಆಗದೆ ಇರೋ ಹಾಗೆ, ನಿಮಗೆ ನಿಮ್ಮ ಒಂದು ಅಧಿಕಾರಕ್ಕೆ ತೊಂದರೆ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಇದೆ. ನೀವು ಕೂಡ ಒಂದಷ್ಟು ಪ್ರೊಟೆಕ್ಷನ್ನ ಮಾಡ್ತೀರಾ. ಜೊತೆಗೆ ಬೇರೆಯವರಿಗಾಗಿ ಕೂಡ ನೀವು ಒಂದಷ್ಟು ರಕ್ಷಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇನ್ಮುಂದೆ ಯಾವುದೇ ರೀತಿಯ ಒಂದು ಭಿಕ್ಷೆ ಬೇಡುವಂಥ ಸಂದರ್ಭ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಯಾವುದೇ ವಿಚಾರಕ್ಕಾಗಿರ್ಲಿ, ಒಂದು ಹೊತ್ತು ಊಟಕ್ಕಾಗಿರ್ಲಿ, ಅಥವಾ ಬೇರೆಯವರಿಗೆ ಒಂದು ಕಂಫರ್ಟ್ ಝೋನ್ ಕೊಡೋದ್ರಲ್ಲಾಗಿರ್ಲಿ, ಅಥವಾ ಬೇರೆಯವರಿಗೋಸ್ಕರ ಅಂದ್ರೆ ಯಾರಿಗಾದ್ರೂ ನಿಮ್ಗೆ ಸಹಾಯ ಮಾಡಕ್ ಬಂದ್ರೂನು ನಿಮ್ಮ ಒಂದು ಆ ಮೂಡ್ ಏನಿದೆ ರಿಸೀವಿಂಗ್ ಮೂಡ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಸಮಸ್ಯೆನ ಆಗ್ತಾ ಇತ್ತು. ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರ್ಬೋದು, ನಿಮ್ಮನ್ನ ನೀವು ತುಂಬಾ ದೂಷಣೆ ಮಾಡ್ಕೊಳ್ತಿದ್ರಿ, ಅಥವಾ ಫಿಸಿಕಲ್ ವರ್ಲ್ಡ್ ಅಲ್ಲಿ ಆಗಿದ್ರು, ಆಧ್ಯಾತ್ಮಿಕವಾಗಿ ಅಥವಾ ದೈಹಿಕವಾಗಿ ನೀವೇ ಸರಿ ಇಲ್ಲ, ನಿಮ್ದೇ ತಪ್ಪು, ನೀವೇ ಹಾಗೆ ಹೀಗೆ ಅಂತ ಏನ್ ಅನ್ಕೊಂಡಿದ್ರಿ, ಅದರಿಂದ ಹೊರಗೆ ಬಂದು ಒಂದು ಕಂಫರ್ಟ್ ಝೋನಿಗೆ ಬರ್ತೀರಾ. ನಿಮ್ಮ ಜೀವನ ಒಂದ್ ರೀತಿ ಲೆವೆಲ್ ಅಪ್ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ಮುಂದೆ ನೀವು ಯಾವುದಕ್ಕೂ ಯಾರ ಹತ್ರನೂ ಕೈ ಚಾಚೋ ಅಂಥದ್ದು ಇರೋದಿಲ್ಲ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಕಾಲಚಕ್ರ ನಿಮ್ಮ ಪರವಾಗಿ ನಿಂತಿದೆ. ನಿಮ್ಮ ಲಕ್ಕಿ ಟೈಮ್ ಅಂತ ಕೂಡ ಹೇಳ್ಬಹುದು. ಹೆಚ್ಚು ಕವನಗಳನ್ನ ಬರೆಯುವಂಥದ್ದು, ಕಥೆಗಳನ್ನ ಬರೆಯುವಂಥದ್ದು, ಕಾದಂಬರಿಗಳನ್ನ ಬರೆಯುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಚಿಕ್ಕ ವಯಸ್ಸಿನ ಕತೆ ಕಾದಂಬರಿ ಏನಿತ್ತು, ಫ್ಯಾಂಟಸಿ ಕಾದಂಬರಿಗಳಿರಬಹುದು, ಅಥವಾ ಊಹಾಪೋಹ ಕಾದಂಬರಿಗಳು, ಮಾಯಾ ಜಾಲದ ಕಾದಂಬರಿಗಳು, ಮಾಯಾ ಜಿಂಕೆಯ ಕಾದಂಬರಿಗಳು, ಈ ತರದ ಏನು ಒಂದು ಡ್ರೀಮ್ ವರ್ಲ್ಡಿನ ಒಂದು ರೈಟರ್ ಆಗ್ಬೇಕು ಅನ್ನುವಂಥ ಕನಸಿತ್ತು, ಆ ಕನಸು ಈಗ ಈ ವರ್ಷ ನನಸಾಗುತ್ತೆ ಅನ್ನುವಂಥದ್ದು ಇದೆ. ನೀವು ಒಂದು ಜ್ಞಾನನ ರೆಪ್ರೆಸೆಂಟ್ ಮಾಡ್ತೀರಾ, ಒಂದು ಬರವಣಿಗೆನ, ಒಂದು ವಿದ್ಯೆನ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವಷ್ಟು ವಿಚಾರಗಳಿಗೆ ನಿಮ್ಗೆ ಸಾಕ್ಷಿ ಗೊತ್ತಿದೆ, ಪುರಾವೆ ಗೊತ್ತಿದೆ ಅಂತ ಎಲ್ರು ನಿಮ್ಮನ್ನ ದೂರ ಇಟ್ಟಿರ್ತಾರೆ, ಅಥವಾ ಏನೋ ಒಂದು ವಿಚಾರ ಎಲ್ರಿಗೂ ತಿಳಿಸ್ಬಿಡ್ತೀರಾ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ಒಂದು ರೀತಿ ಸಮಸ್ಯೆಯ ಒಳಗೆ ಇಟ್ಟಿರ್ತಾರೆ, ಅಥವಾ ಒಂಟಿತನದಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಅದರಿಂದ ಹೊರಗೆ ಬಂದು ನಿಮ್ಮ ಬೌಂಡ್ರಿನ ಹೈ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನ ನೀವು ವಿಸ್ತಾರ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಬೇರೆಯವರಿಗೆ ಹೇಗೆ ಸಾಕ್ಷಿ ಆಗ್ತಿರೋ ಗೊತ್ತಿಲ್ಲ, ನಿಮಗ್ ನೀವು ಸಾಕ್ಷಿಯಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಯಾವ ವಿಚಾರಕ್ಕೆ ಅನ್ನೋದಾದ್ರೆ ಬಹಳಷ್ಟು ವಿಚಾರ ಇದೆ ನಿಮ್ಮ ಜೀವನದಲ್ಲಿ. ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಆಟ ಆಡದಂತ ವ್ಯಕ್ತಿಗಳಿರ್ಬೋದು, ನಿಮ್ಗೆ ಇವಾಗೂನು ಒಂದಷ್ಟು ಡೌಟ್ಸ್ ಇದೆ, ಆ ಡೌಟ್ಗೆ ನಿಮ್ಗೆ ಯಾವುದೇ ಉತ್ತರ ಅನ್ನೋದು ಸಿಗ್ತಾ ಇಲ್ಲ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಲೈಫ್ ಒಂದ್ ಪಜಲ್ ತರ ಇದೆ. ಸೊ ಯಾವ ಪೀಸು ಸಿಕ್ಕಾಕೊಳ್ತಿಲ್ಲ ಅಂದ್ಮೇಲೆ ನಿಮ್ಮ ಲೈಫ್ ಇವಾಗ ಯಾರು ಕಳ್ಳ ಅಂತ ಸರಿಯಾಗಿ ಗೊತ್ತಾಗುತ್ತೆ. ನಿಮ್ ಜೀವನದಲ್ಲಿ ಯಾರು ಸಮಸ್ಯೆ ಮಾಡಿದ್ರು, ಯಾರನ್ನ ನಾನು ಅನುಮಾನ ಪಡ್ಬೇಕು, ಯಾರನ್ನ ನಾನು ಅನುಮಾನ ಪಡಬಾರ್ದು, ಅಥವಾ ನನ್ನ ಜೀವನದಲ್ಲಿ ಸಮಸ್ಯೆ ಯಾಕೆ ಬಂದಿದೆ, ಯಾರಿಂದ ಬಂದಿದೆ, ಇದು ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಫ್ಯಾಬ್ರಿಕ್ ಬಿಸ್ನೆಸ್ ಕೂಡ ಮಾಡ್ತೀರಾ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಕೆಲವರು ಟೈಲ್ಸ್ ಬಿಸ್ನೆಸ್ ಮಾಡ್ತೀರಾ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೆಲ್ಫ್ ಟೈಮ್ ಅನ್ನ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ, ರಿಲೀಸ್ ಮಾಡಿ ನೆಗೆಟಿವಿಟಿನ ಅನ್ನುವಂಥದ್ದು ಇದೆ. ಮ್ಯಾಜಿಕ್ ಮಾಡ್ತಾ 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 ಎಲ್ಲರೂ ನಿಮ್ಮ ಜೀವನದಲ್ಲಿ ಎಷ್ಟು ಮ್ಯಾಜಿಕ್ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿ, ಅಥವಾ ಬೇರೆಯವರ ಬಿಹೇವಿಯರ್ ಇಂದ ನಿಮ್ಮ ಮೇಲೆ ಅಧಿಕಾರ ದರ್ಪ ತೋರ್ಸೋದಾಗ್ಲಿ, ಅಥವಾ ವಾಟ್ ಎವರ್ ಏನೇ ಸಮಸ್ಯೆ ಮಾಡಿದ್ರು ನಿಮ್ಮ ಜೀವನದಲ್ಲಿ, ಏನೇ ಸಮಸ್ಯೆನ ನೀವು ಎದುರಿಸಿದ್ರು ಕೂಡ ಅದು ಈಗ ಎಲ್ಲ ಒಂದ್ ರೀತಿ ಚೂಮಂತರ ಅನ್ನುವಂಥ ರೀತಿಯಲ್ಲಿ ಬದಲಾವಣೆನ ಕಾಣುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ವಾರ ಅನ್ನೋದ್ಕಿಂತ ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಏನೇನಿತ್ತೋ ಎಲ್ಲವೂ ಕೂಡ ಬಿಟ್ಟು ಹೋಗುತ್ತೆ. ಒಂದು ಒಳ್ಳೆಯ ದಿನಗಳು ನಿಮ್ಗೋಸ್ಕರ ಕಾದಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಲೈಟ್ ವರ್ಕರ್ ಆಗಿ ನೀವು ಕೆಲಸ ಮಾಡ್ಬೇಕಾಗಿತ್ತು. ಒಂದಷ್ಟು ಮಿರರ್ ಮ್ಯಾಜಿಕ್ ಅನ್ನುವಂಥದ್ದು ಇದೆ. ಒಂದಷ್ಟು ಅನ್ಹೆಲ್ದಿ ರಿಲೇಶನ್ಶಿಪ್ ಇಂದ ಸಮಸ್ಯೆಗಳು ಆಗಿತ್ತು ಅನ್ನುವಂಥದ್ದು ಇದೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಮಾಡೋರು ಯಾರು ಸಿಕ್ಕಿಲ್ಲ ಲೈಫ್ ಅಲ್ಲಿ ಅಂತ ಅನ್ಸುತ್ತೆ. ನಿಮಗ್ ಸಿಕ್ದವ್ರು ಎಲ್ರು ನಿಮ್ಮ ಹತ್ರ ಕಿತ್ಕೊಂಡ್ ತಿನ್ನೋರು, ನಿಮಗ್ ಮೋಸ ಮಾಡೋರು, ನಿಮಗ್ ಬೋರ್ ಓಡ್ಸೋರು, ನಿಮ್ ಬೆನ್ನಿಗ್ ದ್ರೋಹ ಮಾಡೋರು, ನಿಮ್ಗೊಂದ್ ಪಾಠ ಕಲ್ಸೋಗೋರೆ ಸಿಕ್ಕಿರೋದು. ಸೊ ನಿಮ್ಮ ಅದೃಷ್ಟನ ಕಿತ್ಕೊಂಡು ನಿಮ್ಮ ಪ್ರೀತಿಗೆ ಒಂದ್ ರೀತಿ ನಿಮ್ಮೇಲೆ ನಿಮ್ಗೇನೆ ಅಗೌರವ ಬಂದ್ಬಿಡ್ಬೇಕು, ನಿಮ್ಮ ಮೇಲೆ ನಿಮ್ಗೇನೆ ಅಸಹ್ಯ ಬಂದ್ಬಿಡ್ಬೇಕು ಅಂತ ವ್ಯಕ್ತಿಗಳು ಸಿಕ್ಕಿದ್ರು ಅಂತ ಅನ್ಸುತ್ತೆ. ಬಟ್ ಈ ವರ್ಷ ನಿಮ್ಗೆ ಒಂದು ಒಳ್ಳೆ ಇನ್ಸ್ಪೈರ್ ಮಾಡುವಂತ ಬ್ಯೂಟಿಫುಲ್ ವ್ಯಕ್ತಿತ್ವ, ಮತ್ತೆ ಬ್ಯೂಟಿಫುಲ್ ಆ ಇನ್ಸೈಡ್ ಔಟ್ಸೈಡ್, ಹೊರ ಸೌಂದರ್ಯ, ಒಳ ಸೌಂದರ್ಯ, ಐ ಮೀನ್ ಹೇಗೆ ಹೇಳೋದ ಗೊತ್ತಿಲ್ಲ ನನಗೆ. ಬ್ಯೂಟಿ ವಿತ್ ಬ್ರೈನ್ ಅಂತಿರೋ, ಅಥವಾ
ನೋಡಕ್ಕೂ ಚೆನ್ನಾಗಿರ್ತಾರೆ, ಅವ್ರ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಅಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಅವ್ರು ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಗೆ ಅರ್ಥ ಬರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳುವಂಥ ನಂಬಿಕೆ ಇರುವಂಥ ಒಂದು ಹೆಲ್ದಿ ರೊಮ್ಯಾನ್ಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ಒಂದಷ್ಟು ರೊಮ್ಯಾನ್ಸ್ ಜೀವನಕ್ಕೆ ಸಂಬಂಧಪಟ್ಟಂಗೆ, ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂಗೆ ಒಂದು ಪರ್ಫೆಕ್ಟ್ ಅನ್ನೋದು ಇಲ್ಲ. ಸ್ಟಿಲ್ ವೇಟಿಂಗ್ ಅನ್ನುವಂಥದ್ದು ಇದೆ. ಆ ವೇಟಿಂಗ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್, ಒಂದಷ್ಟು ಮೆಜಿಷಿಯನ್ಗಳು ಸಮಸ್ಯೆನ ಮಾಡ್ತಾನೆ ಇರ್ತಾರೆ. ಒಂದ್ ರೀತಿ ಕಟ್ ಹಾಕುವಂತ ಪ್ರಯತ್ನ, ಕಟ್ ಹಾಕಿರುವಂತ ಮನಸ್ಥಿತಿ. ಇದರಿಂದ ಹೊರಗೆ ಬರ್ಬೇಕು. ಯಾವಾಗ ಬರ್ತೀರಾ ಅದ್ರ ಕಡೆ ಗಮನನ ಕೊಡಿ. ಫೈನಾನ್ಷಿಯಲ್ ವಿಚಾರಕ್ಕೆ ಒಂದಷ್ಟು ಲಾಸಸ್ ಆಗಿತ್ತು, ಏನೋ ಒಂದಷ್ಟು ಇದ್ದಿದ್ದೆಲ್ಲವೂ ಕಳೆದು ಹೋಯ್ತು. ಸೊ ವಾಟ್ ನೆಕ್ಸ್ಟ್ ಅಂತಿದ್ದವರಿಗೆ ಒಂದು ಹೊಸ ರೀತಿಯಲ್ಲಿ ಬದಲಾವಣೆನ ನೋಡ್ಲೇಬೇಕಾದಂತ ಸಮಯ ಇದೆ. ಸೊ ಆಯ್ತು, ಎಷ್ಟು ದಿನ ಅಲ್ಲೇ ಇರ್ತೀರಾ, ಎಷ್ಟು ದಿನ ಕೊಳ್ಳೆ ಹೊಡಿಯೋರ್ ಮಧ್ಯ ಸಿಕ್ಕಾಕೊಂಡು ನೀವು ಬಳಲ್ತಾ ಇರ್ತೀರಾ. ಈಗ ಇದರಿಂದ ಹೊರಗೆ ಬರ್ಲೇಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ. ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಎಲ್ಲೇ ಕಟ್ ಹಾಕಿದ್ರು, ಎಲ್ಲೇ ನಿಮ್ಮನ್ನ ಬಂದಿ ಮಾಡಿದ್ರು, ಅಲ್ಲೇ ನೀವು ಎತ್ತರಕ್ಕೆ ಬೆಳೆಯುವಂತ ಸಾಮರ್ಥ್ಯ ಇರೋರು ಇನ್ನ ಎತ್ತರಕ್ಕೆ ಬೆಳೀತಾ ಹೋಗಿ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಒಂದಷ್ಟು ನಿಮ್ಗೆ ಸಮಸ್ಯೆನ ಮಾಡಿದ್ದಾರೆ. ಸೊ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಬೇಡದೇ ಇರುವಂತ ಪಾಸ್ಟ್ ಲೈಫ್ ಎನರ್ಜಿ. ಇಲ್ಲಿ ಬಹಳಷ್ಟು ಜನಕ್ಕೆ ಹಿಂದಿನ ಜನ್ಮದ ಹಣ ಇರ್ಬೋದು, ಅಥವಾ ಭೂಮಿಯೊಳಗಿರುವಂತ ಹಣ ಇರ್ಬೋದು, ಅಥವಾ ನಿಮ್ಮ ಮನೆಯೊಳಗಿರುವಂತ ಹಣ ಇರ್ಬೋದು. ಈ ಹಣದ ವಿಚಾರಕ್ಕೆ ನಿಮ್ಮನ್ನ ಬಂಧ ಮಾಡಿರುವಂಥದ್ದು, ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು. ಈಗ ಅದೆಲ್ಲವೂ ಕೂಡ ಮಾಯ ಆಗಿ ಆಯ್ತು, ಅದೆಲ್ಲವೂ ಕೂಡ ಹೋಗಿ ಆಯ್ತು. ಸೊ ಈಗ ಏನು ಉಳ್ದಿಲ್ಲ. ಈಗ ನೀವು ಈ ಭ್ರಮೆಯಿಂದ ಹೊರ ಬರ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಸೊ ಯಾರೋ ಗೊತ್ತು ಗುರಿ ಇಲ್ದಿರ ಯಾರು ಸಮಸ್ಯೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಯಾರಿಗೋಸ್ಕರ ಕಾಯ್ತಿದ್ದೀರಾ ಅಂತ ಗೊತ್ತಿಲ್ಲ, ಯಾರು ನಿಮ್ಗೆ ಮೋಸ ಮಾಡ್ತಿದ್ದಾರೆ, ಯಾರು ನಿಮ್ ಜೀವನನ ನರಕ ಮಾಡಿದ್ದಾರೆ, ಯಾರು ನಿಮ್ಗೆ ಹೀಗೆ ಕಟ್ ಹಾಕಿದ್ದಾರೆ, ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಉತ್ತರ ಸಿಕ್ಕಿದ್ರು ಅಲ್ಲೇ ಇರ್ತೀನಿ ಅನ್ನೋದು ನಿಮ್ಮ ಮೂರ್ಖತನ. ಆ ಮೂರ್ಖತನಕ್ಕೆ ಅವಕಾಶ ಕೊಡ್ತೀರಾ. ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಏಂಜಲ್ ಆಫ್ ಬ್ಯಾಲೆನ್ಸ್ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಲವ್ ಲೈಫ್ನ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನಲ್ ಲೈಫನ್ನು ಕೂಡ ಅಷ್ಟೇನೆ. ನಿಮ್ಗೆ ಒಂದು ಮಾಯಾ ದ್ವೀಪದ ತರ, ಮಾಯಾ ವಸ್ತುವಿನ ತರ ಜೀಭೂಂಬ ಅಲ್ಲ, ಒಂದ್ ರೀತಿ ಏನ್ ಹೇಳ್ತಾರೆ, ವಿಶ್ ಕಮ್ ಟ್ರೂ ಮಾಡ್ತಾರಲ್ಲ. ಸೊ ಅವ್ರ ತರದವ್ರು ಸಿಕ್ಕಿದ್ದಾರೆ. ಅದೊಂದು ಅವಕಾಶ ನಿಮ್ ಜೊತೆ ಇದೆ. ಸೊ ಅವ್ರು ಇರೋವರೆಗೂ ನಿಮ್ಗೆ ಯಾವುದೇ ಸಮಸ್ಯೆ ಅನ್ನೋದು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಶತ್ರುಗಳು ಏನ್ ಮಾಡ್ತಿದ್ದಾರೆ, ಶತ್ರುಗಳು ಯಾಕೆ ಮಾಡ್ತಿದ್ದಾರೆ, ಯಾವ ವಿಚಾರಕ್ಕೆ ನಿಮ್ಗೆ ಈ ಸಮಸ್ಯೆ ಆಗಿದೆ, ಶತ್ರುಗಳ ಒಂದು ಮೇಲೆ ಕಣ್ಣನ್ನ ಇಟ್ಟಿದ್ರೆ ನೀವು ಇವತ್ತವರೆಗೂ ಈ ಸಮಸ್ಯೆ ಯಾವತ್ತೂ ಎದುರಿಸುವಂತ ಅಗತ್ಯನೇ ಬರ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರು, ನೀವು ತುಂಬಾ ಚೆನ್ನಾಗಿದ್ದೀರಾ, ನಿಮ್ಮ ಸೌಂದರ್ಯ ಇರ್ಬೋದು, ನಿಮ್ಮ ಹೆಸರು ಇರ್ಬೋದು, ನಿಮ್ಮ ಅದೃಷ್ಟ ಇರ್ಬೋದು, ಇದೆಲ್ಲವೂ ನಿಮ್ಗೆ ಸಿಗಬಾರ್ದು ಅಂತ ಅವರು ಸಮಸ್ಯೆನ ಮಾಡಿದ್ರು, ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿದ್ರು. ಈಗ ಒಂದು ಯೂನಿವರ್ಸಲ್ ಜಡ್ಜ್ಮೆಂಟ್ ಅನ್ನೋದು ನಿಮ್ಮ ಜೀವನಕ್ಕೆ ಸಿಕ್ಕಿದೆ. ನಿಮ್ಮ ಜೀವನಕ್ಕೆ ನ್ಯಾಯ ಅನ್ನೋದು ಸಿಕ್ಕಿದೆ. ಈಗ ಆಗಿದ್ದೆಲ್ಲವೂ ಕೂಡ ಆಗೋಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಬಂಗಾರದಂಥ ಮನೆ, ಬಂಗಾರದಂಥ ಬದುಕು, ಬಂಗಾರದಂಥ ಐಶ್ವರ್ಯ ನಿಮ್ಮದಾಗತ್ತೆ. ತುಂಬಾ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ರಿ. ಸೊ ಆ ವ್ಯಕ್ತಿ ಒಬ್ಬ ನೆಗೆಟಿವ್ ವ್ಯಕ್ತಿ, ಆ ವ್ಯಕ್ತಿ ಒಬ್ಬ ಸಮಸ್ಯೆ ಮಾಡುವಂಥ ವ್ಯಕ್ತಿ, ಅಥವಾ ನಿಮ್ಮ ಜೀವನದಲ್ಲಿ ತುಂಬಾ ಆಟ ಆಡುವಂಥ ವ್ಯಕ್ತಿ ಅಂತ ಗೊತ್ತಾಗಿ ನೀವೀಗ ಆ ವ್ಯಕ್ತಿಯಿಂದ ಹೊರಗುಳಿತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಅಂತ್ಯ ಆಗುವಂಥದ್ದು, ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಿಮ್ಮಿಂದ ದೂರ ಆಗುವಂಥದ್ದು, ಪ್ರಯಾಣ ಹೋಗುವಂಥದ್ದು, ವಿದೇಶದಿಂದ ಒಂದಷ್ಟು ಅವಕಾಶಗಳು ಬರುವಂಥದ್ದು, ನೀವು ಕೂಡ ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ತುಂಬಾ ವರ್ಷದಿಂದ ಕಾಯ್ದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಈಗ ಬರುವಂಥ ಸಮಯ ಆಗಿರಬಹುದು. ನಿಮ್ಮ ಜೀವನದಲ್ಲಿ ತುಂಬಾ ತೊಂದರೆ ಕೊಡ್ತಿದ್ದಂಥ ವ್ಯಕ್ತಿ ಈಗ ನಿಮ್ಮ ಜೀವನದಿಂದ ಹೊರಗೆ ಹೋಗುವಂಥ ಸಮಯ ಕೂಡ ಆಗಿದೆ. ಸೊ ಎರಡು ಎನರ್ಜಿ ಇದೆ. ಸೊ ಅವರು ಹೋದ ಮೇಲೆ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ ಬರುವಂಥದ್ದು. ಮೆಜಿಷಿಯನ್ ಅಂಡ್ ಮಿರರ್ ಇದೆ ಇಲ್ಲಿ. ಒಂದು ರೀತಿ ಮ್ಯಾಜಿಕಲ್ ರೀತಿ ನಿಮ್ಗೆ ಇಡ್ದಿದ್ದಂಥ ಭ್ರಮೆ ಬಿಟ್ಟು ಹೋಗುವಂತ ಸಮಯ ಕೂಡ ಹತ್ತಿರದಲ್ಲೇ ಇದೆ. ನಿಮ್ಗೆ ಹಿಡ್ದದಂತ ಭ್ರಮೆ ಕೂಡ ಬಿಟ್ಟು ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಇದ್ದಂಥ ನೆಗೆಟಿವಿಟಿ ಕೂಡ ಈಗ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆ, ಮನಸ್ಸು, ದೇಹ
ಆತ್ಮ ಎಲ್ಲವೂ ಕೂಡ ಹೊಸ ಸ್ಥಳಕ್ಕೆ ಬದಲಾವಣೆ ಆಗತ್ತೆ, ಹೊಸ ವಿಚಾರಕ್ಕೆ ಬದಲಾವಣೆ ಆಗತ್ತೆ, ಹೊಸ ರೀತಿಯಲ್ಲಿ ನಿಮ್ಮದೇ ಆದ ಒಂದು ಎರ ಶುರು ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಇಷ್ಟು ವರ್ಷದ ಸಫರಿಂಗ್, ಇಷ್ಟು ದಿನದ ಸಫರಿಂಗ್, ಇಷ್ಟು ಕ್ಷಣದ ಸಫರಿಂಗ್, ಬಹಳಷ್ಟು ಜನ ವರ್ಷದಿಂದ, ಬಹಳಷ್ಟು ಜನ ತಿಂಗಳುಗಳಿಂದ, ಬಹಳಷ್ಟು ಜನ ದಿನಗಳಿಂದ ಸಫರ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ 33 ನಿಮಿಷ ಆಗಿರಬಹುದು, 33 ಗಂಟೆ ಆಗಿರಬಹುದು, ಅಥವಾ 33 ದಿನಗಳ ಒಳಗೆ ನಿಮ್ಮ ಜೀವನ ದೊಡ್ಡ ಮಟ್ಟದಲ್ಲಿ ಪ್ರೀತಿಯಾಗಿ ಹಾತೊರಿತಿದ್ದಂಥ ಹೃದಯಕ್ಕೆ ಪ್ರೀತಿಯ ಸಾಂತ್ವನದ ಜೊತೆಗೆ ಪ್ರೀತಿಯ ವಿಚಾರಗಳು, ಪ್ರೀತಿಯ ವ್ಯಕ್ತಿ ಕೂಡ ಬರ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ. ಎಷ್ಟೊಂದು ಪ್ರೀತಿಯ ಅವಕಾಶಗಳಿದೆ, ಅದರಲ್ಲಿ ಒಂದು ಪ್ರೀತಿನಾದರೂ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಪ್ರೀತಿಗಾದರೂ ಸ್ವಾತಂತ್ರ್ಯ ಕೊಡಿ ಅನ್ನುವಂಥದ್ದು ಇದೆ. ಸೊ ಇದರಿಂದ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮದೇ ಆದ ಹೊಸ ಮನೆ, ನಿಮ್ಮದೇ ಆದ ಹೊಸ ಹೊಲ, ನಿಮ್ಮದೇ ಆದಂಥ ಹೊಸ ಪ್ರೀತಿ. ಇನ್ನು ಮುಂದೆ ನಿಮ್ಗೆ ಯಾವುದೇ ಪಂಜರದ ರೀತಿ ಬಂಧನಗಳು ಇಲ್ಲ. ನೀವು ಒಂದು ರೀತಿ ಫ್ರೀ ಬರ್ಡ್ ಇದ್ದಂಗೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಸಮಸ್ಯೆ ಆಗಿತ್ತು, ಈಗ ಆಕ್ಷನ್ ತಗೊಂಡಿದ್ದೆ ಆದರೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ದೇರ್ ಇಸ್ ಸಮಥಿಂಗ್ ಬೆಟರ್, ಇನ್ನು ಒಳ್ಳೇದೇನೋ ಮುಂದಿನ ದಿನಗಳಲ್ಲಿ ಆಗೋದ್ರಲ್ಲಿ ಇದೆ. ಸಾಕಷ್ಟು ಸಕ್ಸಸ್ ಕೂಡ ನಿಮ್ಮನ್ನ ಉಡ್ಕೊಂಡು ಬರುತ್ತೆ. ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ರೆ ಮಾತ್ರ ನಿಮ್ಮ ರೊಮ್ಯಾನ್ಸ್ ಜೀವನ ಚೆನ್ನಾಗಾಗತ್ತೆ, ಇಲ್ಲ ಅಂದ್ರೆ ರೊಮ್ಯಾನ್ಸ್ ಜೀವನ ಚೆನ್ನಾಗಾಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಸ್ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, 7, 12, 3, 11, 8, 4 ನಂಬರ್ ಇಂಪಾರ್ಟೆಂಟ್ ಇದೆ. ತುಲಾರಾಶಿ, ಕನ್ಯಾ ರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮೇಷ ರಾಶಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ದುಡ್ಡು ಬರುವಂತ ಸಾಧ್ಯತೆ ಇದೆ, ಬಂಗಾರದ ಒಡವೆಗಳು ಬರುವಂತ ಸಾಧ್ಯತೆ ಇದೆ. ಅಂಬೇಡ್ಕರಿಗೆ ಬಂದಂತ ಏನೋ ಒಂದು ಸನ್ಮಾನ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರೋ ಬೇಕರಿ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕಿರಣ್ ಅಂತ ಕೂಡ ಕೇಳಿಸ್ತಾ ಇದೆ. ಹಾಗೆ ರಾಯ್ ಅಂತ ಕೂಡ ಕೇಳಿಸ್ತಾ ಇದೆ. ಮಾರ್ನಿಂಗ್ ಅಂತ ಕೂಡ ಕೇಳಿಸ್ತಾ ಇದೆ. ರಯಾನ್ ಅಂತ ಏನೋ ಕೇಳಿಸ್ತಾ ಇದೆಯಲ್ಲ, ಗೊತ್ತಾಗ್ತಾ ಇಲ್ಲ. ವೈಜಾಗ್ ಅಂತ ಕೇಳಿಸ್ತಾ ಇದೆ. MORZYKXRBHVNDYPQRTJ ಅಂತ ಕೂಡ ಕೇಳಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ನಗೋದನ್ನ ಮರಿಬೇಡಿ. ನಮಸ್ತೆ. 3ನೇ ಸಂತಾನ ಸಂತಾ ಕ್ಲಾಸ್ ಯಾರು ಆಯ್ಕೆ ಮಾಡಿದ್ದೀರಾ ಬನ್ನಿ ನೋಡುವ ಈ ವಾರ ಹೇಗಿದೆ ಅಂತ. ಆಕ್ಚುಲಿ ವಾರದ ಎನರ್ಜಿ ಬರ್ತಾ ಇಲ್ಲ, ಎಕ್ಸ್ಟೆಂಡೆಡ್ ಎನರ್ಜಿ ಬರ್ತಿದೆ. ಇದು ನಿಮ್ಮ ಲೈಫಲ್ಲಿ ಯಾವಾಗ ಬೇಕಾದ್ರೂ ನಡೆಯುತ್ತೆ. ಜಡ್ಜ್ಮೆಂಟ್ ಇದೆ ಬಾಟಮ್ ಆಫ್ ದ ಡೆಕ್. ಏನೋ ಒಂದಷ್ಟು ವಿಚಾರಗಳಿಗೆ ನಿಮಗೆ ನ್ಯಾಯಾಲಯದಿಂದ ಒಂದಷ್ಟು ಪವರ್ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ಬೇರೆಯವ್ರು ನ್ಯಾಯ ಕೊಡ್ಸೋದು ಸೆಕೆಂಡ್, ಫಸ್ಟ್ ನಿಮ್ಮ ಜೀವನಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ನೀವೇ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ಸೋಕ್ ಸಾಧ್ಯ ಇಲ್ಲ. ಸಿಂಗಲ್ ಪೇರೆಂಟ್, ದೂರ ಆದವರು, ಎಲ್ಲೋ ಕಾಯ್ತಾ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಮದರ್ ಡೈವರ್ಸ್ ಆಗ್ಬಿಟ್ಟು ಮಕ್ಕಳನ್ನ ದೂರ ಮಾಡ್ಕೊಳ್ಬೇಡಿ. ಮಕ್ಕಳಿಗೋಸ್ಕರ ಇರಿ, ಮಕ್ಕಳಿಗಾಗಿ ಇರಿ ಅನ್ನುವಂಥದ್ದು ಇದೆ. ತಾಯಿ ಅಂದ್ರೆ ಅನ್ಕಂಡೀಷನಲ್ ಲವ್. ಯಾರಿಗೋ
ಪಾಪುಗೋಸ್ಕರ ಕಾಯ್ತಾ ಇದ್ದೀರಾ, ಪಾಪು ಆಗಿಲ್ಲ ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತವಾಗ್ಲೂ ಪಾಪು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ತಾಯಿ ಮಕ್ಕಳನ್ನ ದೂರ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಚಾಲೆಂಜಸ್ ಬರ್ತಾ ಇದೆ.